ಶ್ರೀನಿವಾಸಪುರ ತಾಲೂಕಿನ ದಳಸನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೊಡಿಚೆರುವು ಗ್ರಾಮದಲ್ಲಿ ಚರಂಡಿಗಳ ಸಮಸ್ಯೆ ದಿನೇ ದಿನೇ ಗಂಭೀರ ಸ್ವರೂಪವನ್ನು ಪಡೆಯುತ್ತಿದೆ. ಮಳೆ ನೀರು ಮತ್ತು ಒಳಚರಂಡಿ ನೀರು ಒಂದೇ ಜಾಗದಲ್ಲಿ ಜಮಾಯಿಸಿರುವುದು ಜನರಿಗೆ ತಲೆನೋವಾಗಿ ಮಾರ್ಪಟ್ಟಿದೆ. ಗ್ರಾಮದ ಹಲವು ಬೀದಿಗಳಲ್ಲಿ ಚರಂಡಿಗಳು ತುಂಬಿ ಹರಿಯುತ್ತಿದ್ದು, ಇದರ ಪರಿಣಾಮವಾಗಿ ಸಾಂಕ್ರಾಮಿಕ ರೋಗಗಳು ಹರಡುವ ಸಾಧ್ಯತೆ ಹೆಚ್ಚಿದೆ ಎಂದು ಸ್ಥಳೀಯರು ಆತಂಕ ವ್ಯಕ್ತಪಡಿಸಿದ್ದಾರೆ. ಮಕ್ಕಳಿಂದ ಹಿಡಿದು ವೃದ್ಧರ ತನಕ ಎಲ್ಲರೂ ಆರೋಗ್ಯದ ಭೀತಿಯಲ್ಲಿ ಜೀವನ ನಡೆಸುತ್ತಿದ್ದಾರೆ. ಗ್ರಾಮಸ್ಥರು ಅನೇಕ ಬಾರಿ ಮನವಿಗಳನ್ನು, ದೂರುಗಳನ್ನು ಸಲ್ಲಿಸಿದ್ದರೂ ಸಹ ಪಂಚಾಯಿತಿ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಳ್ಳದಿರುವುದು ಸ್ಥಳೀಯರಲ್ಲಿ ಆಕ್ರೋಶ ಹುಟ್ಟಿಸಿದೆ. ಸಮಸ್ಯೆಯನ್ನು ಪರಿಹರಿಸಲು ಬರುತ್ತೇವೆ ಎಂಬ ಮಾತಿನಲ್ಲೇ ಅಧಿಕಾರಿಗಳು ಸೀಮಿತರಾಗಿದ್ದಾರೆ ಎಂದು ಗ್ರಾಮಸ್ಥರು ಗಂಭೀರ ಆರೋಪವನ್ನು ಮಾಡುತ್ತಿದ್ದಾರೆ. ಗ್ರಾಮಸ್ಥರು ಈಗ ತಕ್ಷಣ ಚರಂಡಿಗಳನ್ನು ಸ್ವಚ್ಛಗೊಳಿಸಿ ಎಂದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿಯನ್ನು ಮಾಡಿದ್ದಾರೆ. ಸಮಸ್ಯೆ ಮುಂದುವರೆದರೆ ದೊಡ್ಡ ಪ್ರಮಾಣದ ರೋಗಬಾಧೆ ಉಂಟಾಗುವ ಸಾಧ್ಯತೆ ಇದೆ ಎಂದು ಎಚ್ಚರಿಕೆಯನ್ನು ನೀಡಿದ್ದಾರೆ. ಸರ್ ನಮಸ್ಕಾರ. ನಮ್ಮದು ಕೊಡಿಚೆರುವು ಗ್ರಾಮ ದಳಸನೂರು ಪಂಚಾಯಿತಿ. ಇಲ್ಲಿ ಪ್ರಾಬ್ಲಮ್ ಏನಾಗಿದೆ ಅಂತಂದರೆ, ಈ ಚರಂಡಿ ಊರಲ್ಲಿ ಬರೋ ನೀರೆಲ್ಲ ಇಲ್ಲೇ ಬರ್ತವೆ. ಇಲ್ಲಿ ಪಕ್ಕದ ಮನೆಯವರು ಬ್ಲಾಕ್ ಮಾಡಿ ಇಲ್ಲಿ ಸೊಳ್ಳೆಗಳ ಕಾಟ ಜಾಸ್ತಿ ಆಗಿದೆ. ಈ ಚರಂಡಿಯಿಂದ ನಮ್ಗೆ ಜಾಸ್ತಿ ತೊಂದರೆ ಆಗ್ತಾಯಿದೆ. ಈ ಪಕ್ಕದವರು ಅದೇ ನೀರೇ ಕೊಳಚೆ ನೀರೆಲ್ಲ ಸ್ಟಾಪ್ ಮಾಡಿ ನಮ್ಮ ಮನೆ ಪಕ್ಕದಲ್ಲಿ ತೋಟ ಮಾಡಿಕೊಂಡು ಇದು ಮಾಡ್ತಾರೆ. ಅದರಿಂದ ನಮ್ಗೆ ಜಾಸ್ತಿ ತೊಂದರೆ ಆಗ್ತಾಯಿದೆ. ನಮ್ಮ ಮನೇಲಿ ಮಕ್ಕಳಿದ್ದಾರೆ. PDO ಸಾರ್ಗೆ ಹೇಳಿದ್ರೆ ಅವ್ರು 2 ಟೈಮ್ ಬಂದು ಮಾಡ್ತೀವಿ ಅಂದರು, ಮಾಡಿಸಿಲ್ಲ. ಬೇಕೇ ಇಲ್ಲಿ ನಮ್ಮ ಮನೆ ರಾಮಂಜಪ್ಪನ ಮನೆಯಿಂದ ಅಷ್ಟಮೂರ್ತಮ್ಮ ಗುಡಿವರೆಗೂ ಬ್ಲ್ಯಾಕ್ ಆಗಿದೆ. ಅದನ್ನು ತೆಗಿಸ್ತೀನಿ ಅಂತೇಳಿ 2 ಸಾರಿ ಒಂದು ತಿಂಗಳಿಂದ ಹೇಳ್ತಾ ಇದ್ದೀವಿ. ಒಂದು ತಿಂಗಳಿಂದ ಅವ್ರ ಗಮನಕ್ಕೆ ಕೊಟ್ಟಿದ್ದೀವಿ. ಅವರು ಒಂದು ಸಾರಿ ಬಂದು ತೆಗಿಸ್ತೀವಿ ಅಂತೇಳಿ ಹೋಗಿ ಇವಾಗ ತೆಗಿಸಿಲ್ಲ. ಆದ್ದರಿಂದ ಸೊಳ್ಳೆಗಳ ಕಾಟ ಜಾಸ್ತಿ ಆಗಿ ನಮ್ಗೆ ಅನಾನುಕೂಲ ಆಗ್ತಾಯಿದೆ. ಹುಳುಗಳು, ಸೊಳ್ಳೆಗಳು ಜಾಸ್ತಿ ಕಾಟ ಆಗಿಬಿಟ್ಟು ನಮಗೆ ಮಕ್ಕಳಿದ್ದಾರೆ. ಮಕ್ಕಳಿಗೆ ಜ್ವರ ಬಂದು ನಾವು ಈ ಥರ ತೊಂದರೆ ಆಗ್ತಾಯಿದೆ. ಇದನ್ನು ಸ್ವಲ್ಪ ದಯವಿಟ್ಟು ಸ್ವಲ್ಪ ಕ್ಲೀನ್ ಮಾಡಿಕೊಡ್ಬೇಕಂತೇಳಿ ನಿಮ್ಮ ಹತ್ರ ಕೇಳ್ಕೊತಾ ಇದ್ದೀವಿ ಸರ್. ನಮ್ಮದು ಕೊಡಿಚೆರುವು ಅಂತ ಈ ಊರಿನಿಂದ ಈ ರಸ್ತೆ ಶಿರಂಡಿ ಮಾಡವ್ರೆ. ಆ ಶಿರಂಡಿ ನೀರು ಹೋಗೋಕೆ ಮುಂದಕ್ಕೆ ದಾರಿ ಇಲ್ಲ. ಎಲ್ಲ ಕಟ್ಟೆ ಹಾಕಿ ಎಲ್ಲ ಪಜಿತ್ ಮಾಡಿ ಮಡ್ಗ್ಯವ್ರೆ. ಈ ಸಿರಿಂಡಿನ ನೀವು ಸ್ವಲ್ಪ ಬಂದು ನೋಡಬೇಕು. ನೋಡಿ ಇದ್ರನ್ನೇನು ಮುಂದುವರ್ಸಂಗಿದ್ರೆ ನೋಡಿರಿ. ಮಕ್ಕಳು ಮನೆಯಲ್ಲಿ ಆ ಕಡೆ ಈ ಕಡೆ ಎಲ್ಲ ಗಲೀಜು ಮಾಡಿ ಮಡ್ಗಿವ್ರೆ. ವಿಪರೀತ ರುಚ್ಚು ನೀರು ಯಾವ ಕಡೆನೂ ಹೋಗೋಕ್ಕಾಗಲ್ಲ. ಮುಂದೆ ಎಲ್ಲನೂ ತೋಟಗಳಿಗೆ ನೀರು ಬಿಟ್ಕೊಳ್ತಾವ್ರೆ. ಅವ್ರು ಸಿರಿಂಡಿ ಅಡ್ಡ ಹಾಕ್ಬಿಟ್ಟು ಇದ್ರವೇನ ಮಾಡೋ ಸಮಸ್ಯೆ ಇದ್ರೆ ಏನನ್ನ ಮಾಡಿ, ಇಲ್ಲ ಅಂದರೆ ಏನನ್ನ ಇನ್ನು ಮುಂದುವರಿಸ್ಬೇಕು. ಏನು ಮಾಡ್ತೀರಿ? ನೀವೇನನ್ನ ಮಾಡೋಂಗಿದ್ರೆ ನೋಡಿ, ಇಲ್ಲ ಅಂದರೆ ಬಿಟ್ಬಿಡ್ರಿ. ಎಲ್ಲನೂ ಹಾಸ್ಪಿಟ್ಲಿಗೆ ಅದ್ರಾಗ ಹೋಗ್ಬೇಕಾಗಿದೆ. ಮೊನ್ನೆ ಬಂದು PDO ಮೇಡಮ್ನು ಅಲ್ಲ ಬಂದು ನಾವು ಇದೇ ಬೆಳಗ್ಗೆ ಬರ್ತೀರಿ, ಸಾಯಂಕಾಲ ಬರ್ತೀರಿ ಅಂತ ದಿನಾಗಲೂ ಹೇಳ್ತಾನೆ ಅವ್ರಿ. ಬರಿಲ್ಲ, ಒಂದೂ ಇಲ್ಲ. ಏನಕ್ಕ PDO ಮೇಡಮ್ನು ಏನಕ್ಕ ನಮ್ಮೂರಿಗೆ ಬಂದು ಈ ನಂಬರ್ಗಳು 2-3 ಅವ್ರಿ ನಂಬರ್ಗಳು ಏನು ಸುಖ ಇಲ್ಲ. ಮಾಡಿದ್ರೆ ನ್ಯಾಯವಾಗಿ ಮಾಡಬೇಕು, ಇಲ್ಲಾಂದರೆ ನಿಲ್ಲಿಸ್ಬಿಡ್ಬೇಕು. ಏನಕ್ಕ ಇಲ್ಲಿ ನಮ್ಮ ಮನೆಗಳು ಚೆನ್ನಾ ತೊಂದರೆ ಮಾಡ್ತಾವ್ರಿ. ಹಸ್ಮಕ್ಕಳಿದ್ದಾರೆ. ಮಕ್ಕಳು ಬಂದು ನೋಡಿ ಮತ್ತೆ ಏನಾದ್ರೂ ಮಾಡಿರಿ. ಇಲ್ಲ ಅಂದರೆ ನೀವು ನಮ್ಮಿಂದ ಆಗಲ್ಲ ಅಂದರೆ ಕೊಡಿಚೆರುವು ಗ್ರಾಮನಾಕ ಯಾರು ಬರಬೇಡ್ರಿ. ಏನು ಸುಖ, ಏನು ಪ್ರಯೋಜನ ಇಲ್ಲ. ಬಂದು ಇದ್ರವೇನ ರೆಡಿ ಮಾಡೋ ಅಂತಿದ್ರೆ ಮಾಡಿರಿ, ಇಲ್ಲ ಅಂದರೆ ಬಿಟ್ಬಿಟ್ಟು ಕಲ್ದ್ರೆ ಇದ್ಬಿಟ್ರಿ. ನಮ್ಮೂರಕ್ಕೆ ಏನಕ್ಕೂ ಬರಬೇಡಿ. ಅಷ್ಟು ಮಾತ್ರ ನೋಡಿ. ಉದ್ದಕ್ಕೂ ಪಜಿತಿದೆ. ಇದನ್ನೇನು ನೆರವೇರಿಸೋಂಗಿದ್ರೆ ನೆರವೇರಿಸಿ, ಇಲ್ಲ ಅಂದರೆ ಸುಮ್ಮನೆ ಬಿಟ್ಬೇಡಿ ಅಷ್ಟೇ.
ನಾವು ಕೇಳ್ಕೊಳ್ಳೋದು ಅಷ್ಟೇ. ಪಿ ಡಿ ಒ ಮೇಡಮ್ನ ಬಂದು ಇವತ್ತು ನಾಳೆ ಅಂತಾರೆ, ಇನ್ನೊಬ್ಬ ನಂಬರ್ ಬಂದು ಬೇಡ ಅಂತಾನೆ, ಇನ್ನೊಬ್ರು ಬಂದು ಮಾಡಬೇಕು ಅಂದರೆ ಇನ್ನೊಬ್ರು ಬೇಡ ಅಂತಾರೆ. ಏನಕ್ಕಿದೆ, ಏನು ಸುಖಿದೆನಾ ಇದರಲ್ಲೇ? ಮಕ್ಕಳಿಗೆಲ್ಲನೂ ಕಾಯಿಲೆಗಳು ಬರ್ತಾವೆ. ಏನು ನೋಡಿ ಏನನ್ನು ಮಾಡಿರಿ ನೀವು.